ಮಾರ್ಟ್ಗೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ನಮಸ್ಕಾರ, ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಸದ್ಯ ದೇಶದಲ್ಲಿ ಟ್ರ್ಯಾಕ್ಟರ್ ಮಾರಾಟದ ಅಂಕಿಅಂಶಗಳು ಹೇಗಿವೆ ಮತ್ತು ಈ ವಲಯದಲ್ಲಿ ಯಾವ ಕಂಪನಿ ಹೆಚ್ಚಿನ ಮಾರ್ಕೆಟ್ ಪಾಲನ್ನು ಹೊಂದಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡೋಣ. ನೋಡಿ, ಭಾರತದಲ್ಲಿ ಆರ್ಥಿಕ ಸುಧಾರಣೆಯ ಪರ್ವ ಆರಂಭ ಆದಾಗಿನಿಂದ ಕೃಷಿ ವಲಯದಲ್ಲಿ ದೇಶದ GDPಗೆ ನೀಡ್ತಾ ಇರುವ ಕೊಡುಗೆ ಪ್ರಮಾಣ ಕಡಿಮೆ ಆಗ್ತಾನೇ ಇದೆ. 1990-91ರಲ್ಲಿ 35% ಇತ್ತು. ಈಗ ಇದು 2022-23 ಹಣಕಾಸು ವರ್ಷದಲ್ಲಿ ಕೇವಲ 15%ಗೆ ಕುಸಿದಿದೆ. ಅಂದರೆ 32 ವರ್ಷಗಳಲ್ಲಿ ದೇಶದ ಕೃಷಿ ವಲಯದಿಂದ ದೇಶದ ಆರ್ಥಿಕತೆಗೆ ಬರ್ತಾ ಇರುವ ಕೊಡುಗೆಯ ಪ್ರಮಾಣ 20% ಇಳಿಕೆ ಆಗಿದೆ. ಆದರೆ ಇದಕ್ಕೆ ಮುಖ್ಯವಾದ ಕಾರಣ ಕೃಷಿ ವಲಯದ ಕುಸಿತ ಅಲ್ಲ, ಬದಲಿಗೆ ಔದ್ಯಮಿಕ ಮತ್ತು ಸರ್ವಿಸ್ ಸೆಕ್ಟರ್ನ ಬೆಳವಣಿಗೆ. ಹಾಗಾದರೆ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಕೃಷಿ ವಲಯ ಮತ್ತು ಅದಕ್ಕೆ ಸಂಬಂಧಿಸಿದ ವಲಯಗಳ ಸರಾಸರಿ ವಾರ್ಷಿಕ ಪ್ರಗತಿ ಕಳೆದ 5 ವರ್ಷಗಳಲ್ಲಿ 4%ನಲ್ಲೇ ನಿಂತಿದೆ. ಕೃಷಿ ವಲಯ ಅಥವಾ ಗ್ರಾಮೀಣ ಆರ್ಥಿಕತೆಗೆ ಆರೋಗ್ಯವನ್ನು ಟ್ರ್ಯಾಕ್ಟರ್ಗಳ ಮಾರಾಟದ ಅಂಕಿ ಸಂಖ್ಯೆಗಳನ್ನು ನೋಡಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಹಾಗಾದರೆ ನಮ್ಮ ದೇಶದಲ್ಲಿ ಟ್ರ್ಯಾಕ್ಟರ್ ಮಾರಾಟದ ಅಂಕಿಅಂಶಗಳು ಹೇಗಿವೆ? ಈ ವಲಯದಲ್ಲಿ ಯಾವ ಕಂಪನಿ ಹೆಚ್ಚಿನ ಮಾರ್ಕೆಟ್ ಪಾಲನ್ನು ಹೊಂದಿದೆ? ಈ ಸೆಕ್ಟರ್ನಲ್ಲಿ ಹೇಗೆ ಕಂಪನಿಗಳು ತಂತ್ರವನ್ನು ಹೂಡಿವೆ? ಬನ್ನಿ, ಈ ಬಗ್ಗೆ ನಾವೀಗ ನೋಡೋಣ. ನೋಡಿ, 2022-23 ವಿತ್ತ ವರ್ಷದಲ್ಲಿ 9.45 ಲಕ್ಷ ಟ್ರ್ಯಾಕ್ಟರ್ಗಳ ಮಾರಾಟ ಆಗಿದ್ದು 12% ದಾಖಲೆಯ ಬೆಳವಣಿಗೆ ಕಂಡು ಬಂದಿದೆ. 2023-24 ವಿತ್ತ ವರ್ಷದ ಮೊದಲ 9 ತಿಂಗಳುಗಳಲ್ಲಿ, ಅಂದರೆ 2023 ಏಪ್ರಿಲ್ನಿಂದ ಡಿಸೆಂಬರ್ ಅವಧಿಯಲ್ಲಿ ದೇಶದಲ್ಲಿ ಟ್ರ್ಯಾಕ್ಟರ್ ಮಾರಾಟ 4% ಕುಸಿದಿದೆ. ಆದರೆ ಈ ಕುಸಿತ ಇದ್ದರೂ ಕೂಡ ದೇಶದ ಅತಿದೊಡ್ಡ ರಾಜ್ಯ ಉತ್ತರ ಪ್ರದೇಶದಲ್ಲಿನ ಟ್ರ್ಯಾಕ್ಟರ್ ಸೇಲ್ಸ್ 6% ಏರಿಕೆ ಆಗಿದೆ. ಪಶ್ಚಿಮ ಮತ್ತು ದಕ್ಷಿಣ ಭಾರತದಲ್ಲಿ ಟ್ರ್ಯಾಕ್ಟರ್ ಮಾರಾಟದಲ್ಲಿ ಭಾರಿ ಇಳಿಕೆ ಆಗ್ತಿದೆ. ಅದು ಎಷ್ಟು ತೀವ್ರವಾಗಿ ಕುಸಿತ ಇದೆ ಅಂದರೆ 7 ರಾಜ್ಯಗಳಲ್ಲಿನ ಕುಸಿತದ ಪ್ರಮಾಣಕ್ಕೂ ಉತ್ತರ ಪ್ರದೇಶದಲ್ಲಿ ಏರ್ತಾ ಇರುವ ಪ್ರಮಾಣವನ್ನು ಸರಿದೂಗಿಸಿಕೊಳ್ಳೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಈ ಭಾಗದಲ್ಲಿ 40% ಕುಸಿತ ಕಂಡು ಬಂದಿದೆ. ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತೆಲಂಗಾಣ, ಆಂಧ್ರ ಪ್ರದೇಶ, ಬಿಹಾರ ಮತ್ತು ತಮಿಳುನಾಡಿನಲ್ಲಿ ಈ ಕುಸಿತ ಕಂಡು ಬಂದಿದೆ. ಮಹಾರಾಷ್ಟ್ರದಲ್ಲಿ 33%, ಕರ್ನಾಟಕದಲ್ಲಿ 21%, ತೆಲಂಗಾಣದಲ್ಲಿ 36% ಕುಸಿತವಾಗಿದೆ. ಈವರೆಗೆ ಈ ರಾಜ್ಯಗಳಲ್ಲಿ ಕಂಡುಬಂದ ಅತಿದೊಡ್ಡ ಕುಸಿತ ಇದು. ಅಷ್ಟೇ ಅಲ್ಲ, ಟ್ರ್ಯಾಕ್ಟರ್ ಸೇಲ್ಸ್ ವಿಷಯದಲ್ಲಿ 2ನೆಯ ಅತಿದೊಡ್ಡ ರಾಜ್ಯವಾದ ಮಧ್ಯಪ್ರದೇಶದಲ್ಲೂ ಕೂಡ 4% ಇಳಿಕೆ ಕಂಡು ಬಂದಿದೆ. ಇನ್ನು 2024 ವಿತ್ತ ವರ್ಷದ ಮೊದಲಾರ್ಧದಲ್ಲಿ, ಅಂದರೆ ಏಪ್ರಿಲ್ನಿಂದ ಸೆಪ್ಟೆಂಬರ್ ಅವಧಿಯ ಒಟ್ಟು ಟ್ರ್ಯಾಕ್ಟರ್ ಮಾರಾಟ 3.7% ಕುಸಿದಿದೆ. ಸೆಪ್ಟೆಂಬರ್ನಲ್ಲಿ ಮಳೆಯ ಪ್ರಮಾಣ ಸಾಮಾನ್ಯವಾಗಿದ್ದು ಉತ್ತರ, ಮಧ್ಯ ಮತ್ತು ಪಶ್ಚಿಮ ಭಾರತದಲ್ಲಿ ಹಿಂಗಾರು ಬೆಳೆಯ ಬಿತ್ತನೆ ಉತ್ತಮವಾಗಿದೆ. ಹೀಗಾಗಿ 2024 ವಿತ್ತ ವರ್ಷದ ದ್ವಿತೀಯಾರ್ಧ ಮತ್ತು ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮವಾದ ಸೇಲ್ಸ್ ಆಗಬಹುದು ಅಂತ ನಿರೀಕ್ಷಿಸಲಾಗಿದೆ. ಮಳೆ ಮತ್ತು ಗ್ರಾಮೀಣ ಆರ್ಥಿಕತೆಯನ್ನು ಇದು ನೇರವಾಗಿ ಅವಲಂಬಿಸಿದೆ. ಇದರಿಂದ ರೈತರ ಖರ್ಚು ವೆಚ್ಚವೂ ಕೂಡ ಹೆಚ್ಚಾಗುತ್ತೆ. ಇನ್ನುಳಿದಂತೆ ಬೇಡಿಕೆ, ಮೂಲಸೌಕರ್ಯ ಮತ್ತು ಗಣಿಗಾರಿಕೆಯಂತಹ ಕಮರ್ಷಿಯಲ್ ವಲಯಗಳಿಂದ ಟ್ರ್ಯಾಕ್ಟರ್ ಬೇಡಿಕೆ ಉಂಟಾಗುತ್ತೆ. ಹಿಂಗಾರು ಬೆಳೆ ಉತ್ತಮವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆಯಾದರೂ ಕೂಡ ಹವಾಮಾನ ಮತ್ತಿತರೆ ಮಾನ್ಸೂನ್ ಕೊರತೆ ಮತ್ತು ಸರಿಯಾಗಿ ಮಳೆಯಾಗದಿರುವಿಕೆಯಿಂದ ಕೃಷಿ ಉತ್ಪಾದನೆಯ ಮೇಲೆ ಪರಿಣಾಮ ಉಂಟಾಗಬಹುದು. ಸಾಮಾನ್ಯವಾಗಿ ಇದರಿಂದ ಕೃಷಿ ಆದಾಯದ ಮೇಲೂ ಕೂಡ ಪರಿಣಾಮ ಆಗುತ್ತೆ. ಆಗ ರೈತರು ಟ್ರ್ಯಾಕ್ಟರ್ ಖರೀದಿಯನ್ನು ಕೈ ಬಿಡ್ತಾರೆ ಅಥವಾ ಮುಂದೂಡಿ ಬಿಡ್ತಾರೆ. ಸೊ ದೇಶದಲ್ಲಿ ಅತಿ ಹೆಚ್ಚು ಟ್ರ್ಯಾಕ್ಟರ್ ಮಾರಾಟ ಕಂಪನಿ M&M 4ನೆಯ ತ್ರೈಮಾಸಿಕ, ಅಂದರೆ ಪ್ರಸ್ತುತ ತ್ರೈಮಾಸಿಕದಲ್ಲಿ ಸೇಲ್ಸ್ 10% ಇಳಿಕೆಯಾಗುತ್ತೆ ಅಂತ ನಿರೀಕ್ಷೆ ಮಾಡಿದೆ. ಹೀಗಾಗಿ 2024 ಇಡೀ ವಿತ್ತ ವರ್ಷದಲ್ಲಿ 5% ಇಳಿಕೆಯಾಗುವ ಸಾಧ್ಯತೆ ಇದೆ. ಸದ್ಯದ ಅಂದಾಜು 4%ಗೆ ಹೋಲಿಸಿದರೆ ಇದು ಹೆಚ್ಚು. ಸೊ ಇದೇ ರೀತಿಯ ಟ್ರೆಂಡ್ ಎಸ್ಕಾರ್ಟ್ಸ್, ಕುಬೋಟಾ, ಸ್ವರಾಜ್ ಮಾಜ್ಡಾ, ಫೋರ್ಸ್ ಮೋಟಾರ್ಸ್ ಇತ್ಯಾದಿಯಲ್ಲೂ ಕೂಡ ಕಂಡುಬಂದಿದೆ. ಸೊ ಅಣೆಕಟ್ಟೆಗಳ ನೀರಿನ ಮಟ್ಟದಲ್ಲಿ ಇಳಿಕೆಯಾಗಿರುವುದು ಕೂಡ ರೈತರಲ್ಲಿ ಆತಂಕವನ್ನು ಮೂಡಿಸಿದೆ. ಸೆಂಟ್ರಲ್ ವಾಟರ್ ಕಮಿಷನ್ ವರದಿಯ ಪ್ರಕಾರ 150 ಅಣೆಕಟ್ಟೆಗಳಲ್ಲಿ ನೀರಿನ ಮಟ್ಟ ಕಳೆದ ವರ್ಷಕ್ಕೆ ಹೋಲಿಸಿದರೆ 18% ಇಳಿಕೆ ಆಗಿದೆ ಮತ್ತು ದಶಕದ ಸರಾಸರಿಗಿಂತ 5% ಕಡಿಮೆ ಇದೆ. ಈಗ ಬರುವ ಅತ್ಯಂತ ಮುಖ್ಯವಾದ ಪ್ರಶ್ನೆ,
ಟ್ರ್ಯಾಕ್ಟರ್ ಬಿಸ್ನೆಸ್ನಲ್ಲಿರುವ ಕಂಪನಿಗಳು ಹೇಗೆ ಸ್ಟ್ರಾಟಜಿಯನ್ನು ಮಾಡ್ತಿವೆ? AEVM ಕ್ಯಾಪಿಟಲ್ನ ಸಂಶೋಧನೆ ವಿಭಾಗದ ಮುಖ್ಯಸ್ಥ ರಾಜೇಶ್ ಅಗರ್ವಾಲ್ ಅವರು ಹೇಳುವಂತೆ 2024ರ ವಿತ್ತ ವರ್ಷದಲ್ಲಿ ಟ್ರ್ಯಾಕ್ಟರ್ ಸೇಲ್ಸ್ನಲ್ಲಿ ಏರಿಕೆ ನಿರೀಕ್ಷೆ ಕ್ಷೀಣವಾಗಿದೆ. ಮಾನ್ಸೂನ್ ಉತ್ತಮವಾಗಿದ್ದರೆ, ಗ್ರಾಮೀಣ ಖರ್ಚು ವೆಚ್ಚ ಹೆಚ್ಚಳವಾದರೆ ಚುನಾವಣೆಯ ನಂತರ 2025ರ ವಿತ್ತ ವರ್ಷದಲ್ಲಿ ವಾರ್ಷಿಕವಾಗಿ ಸೇಲ್ಸ್ ಏರಿಕೆಯನ್ನು ಕಾಣಬಹುದು. ಈ ಸೆಕ್ಟರ್ನಲ್ಲಿ ಹೂಡಿಕೆ ವಿಷಯದಲ್ಲಿ ನೋಡೋದಾದರೆ ಎಸ್ಕಾರ್ಟ್ಸ್ ಮಾತ್ರ ವಾರ್ಷಿಕ 15ರಿಂದ 16% ರಿಟರ್ನ್ನ ನಿರೀಕ್ಷೆಯನ್ನು ಮಾಡಬಹುದು. ಯಾಕೆಂದರೆ M&M ಷೇರುಗಳು ಅದಾಗಲೇ ಗಮನಾರ್ಹ ಕುಸಿತವನ್ನು ಕಂಡಿದೆ. 2023ರ ವಿತ್ತ ವರ್ಷದಲ್ಲಿ ದಾಖಲೆಯ ಸೇಲ್ಸ್ ಮಾಡಿದ ನಂತರ 2024ರ ವಿತ್ತ ವರ್ಷದಲ್ಲಿ ಸೇಲ್ಸ್ ಕುಸಿತವನ್ನು ಗಮನಿಸಿದರೆ ಕಳವಳಕಾರಿ ಅಂಶಗಳು ಕಂಡುಬರುತ್ತಿವೆ. ಚುನಾವಣೆಯ ನಂತರ ರೈತರ ಆದಾಯದ ಹೆಚ್ಚಳ ಮತ್ತು ವೆಚ್ಚ ಹೆಚ್ಚಳದ ಮೇಲೆ ಸರ್ಕಾರ ಹೆಚ್ಚಿನ ಗಮನವನ್ನು ಹರಿಸುವುದು ಮುಂದುವರೆದರೆ ಮುಂದಿನ ಹಣಕಾಸು ವರ್ಷದಲ್ಲಿ ಸೇಲ್ಸ್ನಲ್ಲಿ ಸುಧಾರಣೆ ಕಾಣಬಹುದು. ಹೀಗಾಗಿ ಈ ವಲಯದಲ್ಲಿ ಹೂಡಿಕೆಯನ್ನು ಮಾಡುವಾಗ ಎಚ್ಚರಿಕೆಯನ್ನು ವಹಿಸಬೇಕು. ಕೇವಲ ಆಯ್ದ ಕಂಪನಿಗಳ ಮೇಲೆ ಹೆಚ್ಚು ಫೋಕಸ್ ಮಾಡುವುದು ತುಂಬಾ ಒಳಿತು ಅಂತ ಅವರು ಹೇಳ್ತಾರೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.